ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ನಾಗ ಪಂಚಮಿ ಟು ಆಲ್ ಮೈ ಯೂಟ್ಯೂಬ್ ಫ್ಯಾಮಿಲಿ. ಫ್ರೆಂಡ್ಸ್, ಹಬ್ಬ ಅಂದರೆ ಎಲ್ರಿಗೂ ಎಷ್ಟು ಖುಷಿ ಅಲ್ವಾ. ತುಂಬ ವೆರೈಟಿ ತಿಂಡಿಗಳು, ಎಷ್ಟೆಲ್ಲ ರುಚಿಕರವಾದ ಕರ್ದಿದ ಪದಾರ್ಥಗಳು ಅಥವಾ ಸ್ವೀಟುಗಳು, ಹಾಗೆ ಎಷ್ಟೆಷ್ಟೋ ರೀತಿಯ ನಾವು ತಿಂಡಿಗಳನ್ನು ಮಾಡ್ತೀವಿ. ಈಗಂತೂ ಒಂದಾದ್ಕೊಳ್ಳೆ ಒಂದು ಹಬ್ಬಗಳ ಸಾಲೇ ಬರ್ತಾ ಇದೆ. ನಾಗಪಂಚಮಿ ಆಯಿತು, ರಕ್ಷಾಬಂಧನ, ಜನ್ಮಾಷ್ಟಮಿ, ಕೃಷ್ಣ ಜನ್ಮಾಷ್ಟಮಿ, ಆಮೇಲೆ ಗಣೇಶ ಚತುರ್ಥಿ, ಹೀಗೆ ಒಂದಾದ್ಕೊಳ್ಳೆ ಒಂದು ಹಬ್ಬಗಳ ಸಾಲು. ಹಾಗೆ ನಾನು ಚಕ್ಲಿನ ಮಾಡ್ತಾಯಿದ್ದೀನಿ. ಹೇಗೆ ಮಾಡಿದ್ದೀನಿ ನೋಡೋಣ ಬನ್ನಿ. ತುಂಬ ಈಸಿಯಾಗಿ ಕ್ರಿಸ್ಪಿ ಆಗಿರುವಂಥ ಚಕ್ಲಿ. ನಾನು ಒಂದು ಕಡಾಯಲ್ಲಿ 3 ಗ್ಲಾಸ್ ನೀರನ್ನು ಹಾಕ್ಕೊಂಡು ಕುದಿಲಿಕ್ಕೆ ಇಟ್ಟಿದ್ದೀನಿ ಒಂದು ಪಾತ್ರೆಯಲ್ಲಿ. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಎಳ್ಳು, ಒಂದು ಸ್ವಲ್ಪ ಅಜ್ವೈನು, ಕೈಯಲ್ಲಿ ಸ್ವಲ್ಪ ಹಿಂಗೆ ಕ್ರಷ್ ಮಾಡಿ ಅಜ್ವೈನ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ ಬೇಕಾದರೆ ಹಾಕ್ಕೋಬೋದು. ಆಮೇಲೆ ಎಣ್ಣೆ ಅಥವಾ ನೀವು ಬೆಣ್ಣೆ ಹಾಕ್ಕೊಳ್ಳಿ, ಅದನ್ನು ತುಂಬ ಚೆನ್ನಾಗಿರುತ್ತೆ. ನಾನು ಎಣ್ಣೆ ಹಾಕಿದ್ದೀನಿ, ಒಂದು 2 ಸ್ಪೂನು. ಉಪ್ಪು ರುಚಿಗೆ ತಕ್ಕಷ್ಟು. ಇಷ್ಟನ್ನು ಹಾಕಿ ತುಂಬ ಚೆನ್ನಾಗಿ ಅದನ್ನು ಕುದಿಯೋಕ್ಕೆ ಬಿಡೋಣ. ಇಲ್ಲಿ ನಾನು ಪುಷ್ಟಿ ಅನ್ನೋ ರೆಡಿಮೇಡ್ ಹಿಟ್ಟನ್ನು ತೊಗೊಂಡಿದ್ದೀನಿ, ಅಕ್ಕಿ ಹಿಟ್ಟು. ಅದು ಮಾರ್ಕೆಟಲ್ಲಿ ಸಿಗುತ್ತೆ, ನಮ್ಮ ನಾನು ಸಿರ್ಸಿಯಲ್ಲಿಂದ ತಂದಿದ್ದು. ತುಂಬ ಚೆನ್ನಾಗಿರುತ್ತೆ ಇದು ಪ್ಲೇನ್ ಹಿಟ್ಟು. ಇದು ನಾವು ಏನು ಮನೆಯಲ್ಲೂ ಮಾಡ್ಕೋಬೋದು. ಅಕ್ಕಿನ ತೊಳೆದು ಚೆನ್ನಾಗಿ ಅದನ್ನು ಮನೆಯಲ್ಲೂ ಹಿಟ್ಟು ಮಾಡ್ಕೋಬೋದು. ನಾನು ನಮ್ಮ ಮಾರ್ಕೆಟಿಂದನೇ ತಂದಿದ್ದು ಹಿಟ್ಟು ಚೆನ್ನಾಗಿತ್ತು. ಅದಕ್ಕೆ ಸುಮಾರು ನಾನು ಒಂದು 4 ರಿಂದ 5 ಗ್ಲಾಸ್, ಅಂದರೆ 3/4 kg ಆಗೋಷ್ಟು, ನಾನು 1 kg ಹಿಟ್ಟು ಪ್ಯಾಕೆಟಲ್ಲಿ 3/4 kg ಆಗೋಷ್ಟು ನಾನು ಈ ಕುದಿಯೋ ನೀರಿಗೆ ಹಾಕಿದ್ದೀನಿ. 1 ಸ್ಪೂನ್ ಆಗೋಷ್ಟು ಅಜ್ವೈನ್ ಹಾಕಿದ್ದೆ, 1 ಸ್ಪೂನ್ ಆಗೋಷ್ಟು ಎಳ್ಳು ಹಾಕಿದ್ದೆ. ಅದನ್ನೆಲ್ಲ ಕುದಿಸಿ ಉಪ್ಪು ಎಲ್ಲ ಹಾಕಿ ಟೇಸ್ಟಿಗೆ ತಕ್ಕಷ್ಟು. ಆಮೇಲೆ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಒಂದು ಸರಿ ಬಿಸಿ ನೀರಿಗೆ ಹಾಕಿ ನೀರನ್ನು ಆಫ್ ಮಾಡೋಣ, ಗ್ಯಾಸನ್ನು ಆಫ್ ಮಾಡೋಣ. ನೀರು ಕುದೀತಾ ಇದ್ದಾಗ ನೋಡಿ, ಇಷ್ಟು ಒಡೆದಿದೆ ಪ್ಯಾಕೆಟಲ್ಲಿ 1 kgಯಲ್ಲಿ. ಅದಾದಮೇಲೆ ಬಿಸಿ ಇರುತ್ತೆ. ಈಗ ಸ್ವಲ್ಪ ಅದನ್ನು ಕಲಸೋದು ಕಷ್ಟ ಆಗುತ್ತೆ, ಅದ್ರ ನಿಧಾನಕ್ಕೆ ಸ್ವಲ್ಪನೇ ಕಲಿಸ್ಕೊಂಡು ಚೆನ್ನಾಗಿ, ಅಂದರೆ ಸಾಫ್ಟ್ ಆಗೋ ತನಕ ನಾವು ಹೀಗೆ ಕಲಿಸ್ಬೇಕಾಗುತ್ತೆ. ಈಗ ನಾವು ಒಂದು ಹದ ನೋಡ್ಕೊಂಡು, ಅಂದರೆ ಒಂದು ಟೆಕ್ಸ್ಚರ್ ನೋಡ್ಕೊಂಡು ಮಾಡಬೇಕಾಗುತ್ತೆ. ಈಗ ಎಷ್ಟು ನಾವು ನೀರು ಹಾಕಿದ್ದೀವಲ್ವ 3 ಗ್ಲಾಸು, ಅದಕ್ಕೆ ತಕ್ಕಂಗೆ ನಾವು ಹಿಟ್ಟನ್ನು ಹಾಕಬೇಕಾಗತ್ತೆ. ತುಂಬ ಜಾಸ್ತಿ ಗಟ್ಟಿನೂ ಮಾಡ್ಕೋಬಾರ್ದು, ತುಂಬ ಸಾಫ್ಟು ಮಾಡ್ಕೋಬಾರ್ದು. ಸಾಫ್ಟ್ ಮಾಡಿದರೂ ಚಕ್ಲಿ ಮಾಡೋಕ್ಕೆ ಬರಲ್ಲ, ಎಲ್ಲ ಇದಾಗ್ಬಿಡುತ್ತೆ, ಸ್ಪ್ರೆಡ್ ಆಗಿಬಿಡುತ್ತೆ. ಜಾಸ್ತಿ ಗಟ್ಟಿ ಹಿಟ್ಟು ಕಲಿಸ್ಕೊಬಿಟ್ರೂ ಅಷ್ಟೇ ಕಟ್ಟಾಗ್ಬಿಡುತ್ತೆ, ಚಕ್ಲಿ ಚೆನ್ನಾಗಿ ಬರಲ್ಲ. ನೋಡಿ, ನಾನು ಚೆನ್ನಾಗಿ ಕಲಿಸ್ಕೊಂಡು ಕೈಯಲ್ಲಿ ಎಷ್ಟು ನುರಿದು ಕಲಿಸ್ತೀರೋ ಅಷ್ಟು ಚೆನ್ನಾಗಿ ಚಕ್ಲಿ ಬರುತ್ತೆ. ನೀವು ಮನೇಲಿ ಮಾಡ್ಕೊಂಡಿದ್ದು ಹಿಟ್ಟಾದರೂ ಹೀಗೆ ಮಾಡ್ಕೋಬೇಕಾಗುತ್ತೆ. ಪೇಟೆಯಿಂದ ತಂದಿರುವಂಥ ಹಿಟ್ಟನ್ನು ಇದೇ ಥರ ಮಾಡ್ಕೋಬೇಕಾಗುತ್ತೆ. ನಾನು ಒಂದು ಚಕ್ಲಿ ಸಾಚೆ, ಅಂದರೆ ಚಕ್ಲಿ ಮಣೆಯಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಆಮೇಲೆ ಚೆನ್ನಾಗಿ ನೋಡಿ, ಈ ಥರ ಹಿಟ್ಟನ್ನು ನಾನು ಹೇಗೆ ನುರ್ಕೊಂಡು ಮಾಡಿಕೊಂಡು ಅದನ್ನು ಒಂದು ಇದರಲ್ಲಿ ತುಂಬ್ಕೊಳ್ತಾ ಇದ್ದೀನಿ ಚಕ್ಲಿ ಮಣೆಯಲ್ಲಿ. ಈಗ ಒಂದೊಂದಾಗಿ ಚಕ್ಲಿ ಮಾಡೋಣ. ರೌಂಡಾಗಿ ಚೆನ್ನಾಗಿ ಚಕ್ಲಿ, ನಿಮ್ಗೆ ಎಷ್ಟು ರೌಂಡ್ ಬೇಕೋ ಅಷ್ಟು ರೌಂಡನ್ನು ಮಾಡ್ಬೋದು. 4-5 ಸುತ್ತಲ್ಲಿ ಮಾಡ್ಬೋದು. ನಮ್ಮಲ್ಲಿ ಗಣೇಶ ಚತುರ್ಥಿ ಬಂತು ಅಂದರೆ ಹೇಗೆ ಮಾಡ್ತಾರೆ ಗೊತ್ತಾ ಫ್ರೆಂಡ್ಸ್, ಸುಮಾರು ಒಂದು 3-4 ಡಬ್ಬಿ, ಅಂದರೆ ಈಗ ಸ್ವಲ್ಪ ಕಡಿಮೆ ಆಗಿದೆ. ನಾವು ಸಣ್ಣಿರುವಾಗೆಲ್ಲ ದೊಡ್ಡ 5-10 kg ಕ್ಯಾನಲ್ಲಿ 4-5 ಕ್ಯಾನ್ ತುಂಬಿಡ್ತಿದ್ರು. ಅಷ್ಟು ದೊಡ್ಡ ಡಬ್ಬಗಳು ಗೊತ್ತಾ, ಎಷ್ಟು ಚೆನ್ನಾಗಿ. ಮತ್ತು ಖಾಲಿ ಆಯಿತು ಅಂದರೂ ಮಾಡ್ತಿದ್ರು. 1-1.5 ತಿಂಗಳು ಬರೀ ಗಣೇಶ ಚತುರ್ಥಿ ನಂತರ ಅದೇ ನಡೀತಾ ಇರ್ತಿತ್ತು. ಈ ಥರ ಚಕ್ಲಿ ಮಾಡಿ ಸೈಡಲ್ಲಿ ಲಾಸ್ಟಲ್ಲಿ ಏನು ಮಾಡಬೇಕು ಅಂದರೆ, ಹಿಂಗೆ ಕಟ್ ಮಾಡಿ ಅಲ್ಲೊಂದು ಸ್ವಲ್ಪ ಪ್ರೆಸ್ ಮಾಡಬೇಕಾಗುತ್ತೆ ತುದಿ ಕಡೆ. ಯಾಕೆಂದರೆ ಇಲ್ಲಾಂದರೆ ಅದು ಬಿಟ್ಕೊಬಿಡುತ್ತೆ, ಎಣ್ಣೆಲಿ ಹಾಕಿ ಕರಿಯುವಾಗ ಅದು ಬಿಟ್ಕೊಬಿಡುತ್ತೆ ಅಂತ ತುದಿಗಡೆ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಈ ಥರ ನಾನು 3 ರೌಂಡ್ ಚಕ್ಲಿ ಮಾಡ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕು, ಎಷ್ಟು ದೊಡ್ಡ ಸೈಜಲ್ಲಿ ಬೇಕೋ ಅಷ್ಟು ದೊಡ್ಡ ಸೈಜಲ್ಲಿ ಚಕ್ಲಿ ಮಾಡ್ಬೋದು. ನೋಡಿ, ಹೀಗೆ ಪ್ರೆಸ್ ಮಾಡ್ತಾಯಿದ್ದೀನಲ್ವ, ನೀವು ನೋಡಿದ್ರಲ್ವ, ಆ ಥರ ಪ್ರೆಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಎಣ್ಣೆಲಿ ಹಾಕಿದ ಕೂಡಲೇ ಅದು ಬಿಟ್ಟೋಗ್ಬಿಡುತ್ತೆ. ಈಗ ಎಣ್ಣೆ ಕಾದಿದೆ, ಒಂದು ಬಾಣಲೆನ, ಸ್ವಲ್ಪ ದಪ್ಪದ ಬಾಣಲೆನೇ ಇಟ್ಕೊಂಡಿದ್ದೆ ಕಾಯೋಕ್ಕೆ. ಎಣ್ಣೆನ ಹಾಕಿ ಮೊದಲು ಬಿಸಿ ಎಣ್ಣೆ ಇರಬೇಕಾಗುತ್ತೆ. ಅದ ನಂತರ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ, ಇಲ್ಲಾಂದರೆ ಮೇಲುಗಡೆ ಕೆಂಪಾಗ್ಬಿಡುತ್ತೆ, ಒಳಗಡೆ ಬೇಯಲ್ಲ ಅಂತ. ಚೆನ್ನಾಗಿ ಆ ಕಡೆ ಈ ಕಡೆ ಅದನ್ನು ಮಗಚಿ ಹಾಕ್ತಾ, ನಾವು ತಿರುಗಿಸಿ ಹಾಕ್ತಾ ಅದನ್ನು ಬೇಯಿಸಬೇಕಾಗುತ್ತೆ. ಬಾಕಿ ಹಿಟ್ಟನ್ನು ಹೀಗೆ ನಾನು ಚೆನ್ನಾಗಿ ಕೈಯಲ್ಲಿ ನುರ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಹೀಗೆ ಎಲ್ಲ ಉಲ್ಟಾ ತಿರುಗಿಸಿ ಹಾಕಬೇಕಾಗುತ್ತೆ, ಇಲ್ಲಾಂದರೆ ಅದು ಬೇಯಲ್ಲ, ಒಂದೇ ಕಡೆ ಬೆಂದ್ಬಿಡುತ್ತಲ್ವ. ಹೀಗೆ ಎಷ್ಟು ನೀವು ಎಣ್ಣೆ ಹಾಕ್ಕೋತೀರ ಅಷ್ಟು ಎಣ್ಣೆ ಹಾಕಿ ಚಕ್ಲಿನ ಕರಿಬೋದು. ನಾನು ನೋಡಿ, ಒಂದು ಸರಿ ಹಾಕಿದ್ದ ಎಣ್ಣೆ ಫುಲ್ ಲಾಸ್ಟ್ವರೆಗೂ ಬಂದಿದೆ. ಜಾಸ್ತಿ ನನಗೆ ಎಣ್ಣೆ ಹಾಕೋದೇ ಬೇಕಾಗಿಲ್ಲ, ಒಂದೇ ಒಂದು ಸರಿ ಹಾಕ್ಕೊಂಡಿದ್ದೀನಿ.
ಚಂದ ವೈಟ್ ಕಲರ್ ಚಕ್ಲಿ ಬಂದಿದೆ. ನಿಮಗೆ ಜಾಸ್ತಿ ನೀವು ಖಾರ ಎಲ್ಲ ಮಾಡ್ಕೋತೀರಾ ಅಂದರೆ ಖಾರದ ಪುಡಿನೂ ಹಾಕ್ಕೊಂಡು ಮಾಡ್ಕೋಬೋದು. ನಾನೇನು ಖಾರ ಎಲ್ಲ ಹಾಕಿ ಮಾಡಿರಲಿಲ್ಲ, ಸಿಂಪಲ್ ನಮಗೆ ಈ ಥರ ಚಕ್ಲಿನೇ ಇಷ್ಟ ಆಗುತ್ತೆ. ಜಾಸ್ತಿ ಖಾರ ಮಾಡಿದ್ದು ಅಷ್ಟೊಂದು ಇಷ್ಟ ಆಗಲ್ಲ ಅಂತ ನೋಡಿ ನಾನು ಹೀಗೆ 5-6 ಚಕ್ಲಿ ಹಾಕಿ ಬೇಯಿಸ್ತಾ ಇದ್ದೀನಿ. ಕ್ರಿಸ್ಪಿಯಾಗಿ ಎಷ್ಟು ಗರಿ ಗರಿಯಾಗಿ ಬಂದಿತ್ತು ಗೊತ್ತಾ ಫ್ರೆಂಡ್ಸ್. ಕೈಯಲ್ಲಿ ನುರಿದ್ರೆ ಒಂಚೂರು ಇದು ಮಾಡಿದರೆ ಸಾಕು, ಮುರಿದ್ರೆ ಸಾಕು, ಫುಲ್ ತುಂಡಾಗ್ತಿತ್ತು. ಅಷ್ಟು ಗರಿ ಗರಿಯಾಗಿ ಬಂದಿತ್ತು, ಅಷ್ಟು ಚೆನ್ನಾಗಾಗಿತ್ತು ನೋಡಿ. ಈ ಕಲರಲ್ಲಿ ಬೇಯಿಸಿದರೆ ಒಳ್ಳೆ ಕ್ರಿಸ್ಪಿ ಚಕ್ಲಿ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಹೆಂಗಾಗಿದೆ ಅಂತ ನೋಡಿ. ಇಷ್ಟೆಲ್ಲ ಚಕ್ಲಿ ಆಯಿತು. 1/4 ಪ್ಯಾಕೆಟ್ ಚಕ್ಲಿ ಹಿಟ್ಟಲ್ಲಿ ಇಷ್ಟೆಲ್ಲ ಚಕ್ಲಿ ಮಾಡಿದ್ದೀನಿ ಫ್ರೆಂಡ್ಸ್. 1 kg ನಾನು ಚಕ್ಲಿ ಹಿಟ್ಟು ತೊಗೊಂಡಿಲ್ಲ, ಅಷ್ಟಕ್ಕೆ ಇಷ್ಟು ಚಕ್ಲಿ ಆಗಿದೆ. ತುಂಬ ಚೆನ್ನಾಗಾಗಿದೆ, ಮಾಡೋಕ್ಕೂ ತುಂಬ ಸುಲಭ, ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಹಬ್ಬಗಳಲ್ಲಿ ನೀವು ಮಾಡಿ ನೋಡಿ ಈ ಥರದ ಚಕ್ಲಿನ. ಹಾಗೆ ಸುಮ್ಮನೆ ಯಾವಾಗ ಬೇಕೋ ಆವಾಗ ಮಾಡ್ಕೊಂಡು ತಿನ್ಬೋದು ನೆನಪಾದಾಗೆಲ್ಲ. ಅಷ್ಟು ನೋಡಿ ಗರಿ ಗರಿಯಾಗಿದೆ, ಎಷ್ಟು ಚೆನ್ನಾಗಿ ಒಳಗಡೆ ಪೊಳ್ಳು ಬಿಟ್ಟಿತ್ತಲ್ಲ ಆವಾಗ ಗರಿಯಾಗಿದೆ ಅಂತ ಅರ್ಥ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಈ ಚಕ್ಲಿ. ಇಷ್ಟ ಆದರೆ ಲೈಕ್ ಮಾಡಿ, ಫಸ್ಟ್ ಟೈಮ್ ಬಂದಿದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.